ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ಪ್ರಯಾಗ್ರಾಜ್ನಲ್ಲಿ ಜನವರಿ 13ಕ್ಕೆ ಮಹಾಕುಂಭಮೇಳ ಪ್ರಾರಂಭ ಆಗಿದೆ. ಎಲ್ಲರೂ ಒಂದು ವೇಟ್ ಮಾಡ್ತಾ ಇದ್ರು, ನರೇಂದ್ರ ಮೋದಿ ಅವರು ಯಾಕೆ ಇನ್ನೂ ಪ್ರಯಾಗ್ರಾಜ್ಗೆ ಹೋಗ್ಲಿಲ್ಲ, ಅವ್ರು ಯಾಕೆ ಗಂಗಾ ಸ್ನಾನ ಮಾಡಿಲ್ಲ ಅಂತ ಕೂಡ ಎಲ್ಲರೂ ಕಾಯ್ತಾ ಇದ್ರು. ಆದ್ರೆ ಇದೆಲ್ಲದಕ್ಕೂ ಉತ್ತರ ಅನ್ನೋ ರೀತಿಯಲ್ಲಿ ನಿನ್ನೆ ನರೇಂದ್ರ ಮೋದಿ ಅವರು ಗಂಗಾ ನದಿಯಲ್ಲಿ ಮಿಂದೆದ್ದು ಪುನೀತರಾದ್ರು. ಈಗ ಏನಾಗಿದೆ ಅಂದ್ರೆ, ಇವರು ನಿನ್ನೆ ಗಂಗಾ ಸ್ನಾನವನ್ನ ಮಾಡಿದ್ರಲ್ಲ, ಇದ್ರ ಬಗ್ಗೆ ಈಗ ಹಲವಾರು ಟೀಕೆ ಟಿಪ್ಪಣಿಗಳು ಪ್ರಾರಂಭ ಆಗಿಬಿಟ್ಟಿದೆ. ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂದ್ರೆ, ಎಡಚರ ಅನ್ಸ್ಕೊಂಡವರು, ಅದೇ ರೀತಿಯಲ್ಲಿ ಕಾಂಗ್ರೆಸ್ನವರು, ಆಮ್ ಆದ್ಮಿ ಪಕ್ಷದವರು, ಇವರೆಲ್ಲರೂ ಕೂಡ ಈಗ ಟೀಕೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ, ಅವ್ರು ನಿನ್ನೆ ದಿನವನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕಿತ್ತು? ಬೇರೆ ದಿನ ಸ್ನಾನ ಮಾಡ್ಬೋದಿತ್ತಲ್ಲ, ಅಥವಾ ಇನ್ನೊಂದು 4 ದಿನ ಬಿಟ್ಟು ಹೋಗಿ ಕೂಡ ಸ್ನಾನ ಮಾಡ್ಕೊಂಡ್ ಬರ್ಬೋದಿತ್ತಲ್ಲ, ನಿನ್ನೆಯೇ ಯಾಕೆ ಹೋಗ್ಬೇಕಿತ್ತು? ಈ ರೀತಿಯಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಇವ್ರಿಗೆ ಗೊತ್ತಿದೆಯೋ ಇಲ್ವೋ ಅದು ನನ್ಗೆ ಗೊತ್ತಿಲ್ಲ. ನಿನ್ನೆಯ ದಿನದ ವಿಶೇಷತೆ ಆ ರೀತಿ ಇದೆ. ಯಾಕಂದ್ರೆ ನಿನ್ನೆ ಭೀಷ್ಮಾಷ್ಟಮಿ ಅಂತೇಳಿ ಕರೀತಾರೆ. ನಿನ್ನೆ ಭೀಷ್ಮಾಷ್ಟಮಿ, ಮೊನ್ನೆ ರಥಸಪ್ತಮಿ ಇತ್ತು. ಈ ಭೀಷ್ಮಾಷ್ಟಮಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ದಿನವೇ ಅಂದ್ರೆ ಪಂಚಾಂಗದ ಪ್ರಕಾರ ನಿನ್ನೆಯ ದಿನ ಭೀಷ್ಮಾಚಾರ್ಯರು ಅವರು ಇಚ್ಛಾಮರಣಿ ಆಗಿರ್ತಾರೆ. ಮಹಾಭಾರತ ಕಥೆಯಲ್ಲಿ ಬರ್ತದೆ, ನಿಮ್ಗೆ ಗೊತ್ತಿರ್ತದೆ. ಅವರು ಗಂಗಾತನಯ ಅಂದ್ರೆ ಗಂಗೆಯ ಮಗ ಕೂಡ. ಭೀಷ್ಮಾಚಾರ್ಯರು ಶರಶಯ್ಯೆಯಲ್ಲಿರುವಾಗ ತಾನು ಕೊನೆ ಉಸಿರುಳಿಲಿಕ್ಕೆ ಒಂದು ಒಳ್ಳೆಯ ದಿನವನ್ನು ಕೂಡ ಅವರು ಸೆಲೆಕ್ಟ್ ಮಾಡ್ಕೊಂತಾರೆ. ಆ ದಿನವೇ ನಿನ್ನೆಯ ದಿನ ಅಂದ್ರೆ ಪಂಚಾಂಗದ ಪ್ರಕಾರ ನಿನ್ನೆಯ ದಿನ ಬರ್ತದೆ. ಹಾಗಾಗಿ ಈ ದಿನವನ್ನ ಒಂದು ವಿಶೇಷವಾದಂತ ದಿನ ಅಂತ ಹೇಳಿದ್ರೆ ಎಲ್ಲರೂ ತಿಳ್ಕೊಳ್ತಾರೆ. ಅದಕ್ಕಾಗಿ ಈ ದಿನಕ್ಕೆ ಭೀಷ್ಮಾಷ್ಟಮಿ ಅಂತ ಕೂಡ ಹೆಸರಿಟ್ಟಿದ್ದಾರೆ. ಆದ್ರಿಂದ ಈ ಭೀಷ್ಮಾಷ್ಟಮಿಯ ದಿನವೇ ನರೇಂದ್ರ ಮೋದಿ ಅವರು ಅಲ್ಲಿ ಹೋಗಿ ಸ್ನಾನವನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಿನ್ನೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ದೆಹಲಿಯಲ್ಲಿ ಚುನಾವಣೆ ಕೂಡ ಇತ್ತು. ಈ ಚುನಾವಣೆ ಸಂದರ್ಭದಲ್ಲೇ ಯಾಕೆ ನರೇಂದ್ರ ಮೋದಿ ಅವರು ಹೋಗಿ ಗಂಗಾ ಸ್ನಾನ ಮಾಡಬೇಕಿತ್ತು? ಈ ಮುಖಾಂತರ ಹಿಂದೂಗಳ ಮತವನ್ನ ಸೆಳೆಲಿಕ್ಕೆ ಈ ಒಂದು ಗಂಗಾ ಸ್ನಾನವನ್ನ ಇವರು ಉಪಯೋಗಿಸ್ಕೊಂಡಿದ್ದಾರೆ ಅಂತಕೊಂಡು ಕಾಂಗ್ರೆಸ್ ಮತ್ತೆ ಆಮ್ ಆದ್ಮಿ ಪಕ್ಷದವರು ಕೂಡ ಮಾತಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಇವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇನು ಅಂತೇಳಿ ಹೇಳಿದ್ರೆ, ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ನರೇಂದ್ರ ಮೋದಿ ಅವರು ಸಂಪೂರ್ಣವಾಗಿ ಮುಳುಗಿ ಹೇಳಲಿಲ್ಲ, ತಲೆಯನ್ನು ಮುಳುಗಿಸ್ಲಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅದು ಏನೇ ಇರಲಿ, ಗಂಗಾ ನದಿಯಲ್ಲಿ ನರೇಂದ್ರ ಮೋದಿ ಅವರು ತುಂಬಾ ವಿನೀತರಾಗಿ ಸ್ನಾನವನ್ನ ಮಾಡಿದ್ರು. ನಂತರ ರುದ್ರಾಕ್ಷಿ ಮಾಲೆಯನ್ನು ಹಿಡ್ಕೊಂಡು ಜಪವನ್ನು ಕೂಡ ಮಾಡಿದ್ರು, ಸೂರ್ಯ ನಮಸ್ಕಾರ ಮಾಡಿದ್ರು, ಎಲ್ಲಾದ್ರೂ ಮಾಡಿ ಸೂರ್ಯನಿಗೆ ಅರ್ಘ್ಯ ಕೊಟ್ಟರು. ಪ್ರತಿಯೊಂದನ್ನು ಮಾಡಿ ಹಿಂದೂ ಧರ್ಮದ ಪ್ರಕಾರ ಗಂಗಾ ನದಿಗೆ ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಅದೇ ರೀತಿಯಲ್ಲಿ ಪೂಜೆ ಮಾಡಿ ಗಂಗಾ ಸ್ನಾನವನ್ನ ಮಾಡಿ ಬಂದ್ರು. ಆದ್ರೆ ಈ ಟೀಕೆ ಮಾಡುವವರಿಗೆ ನಾವು ಏನು ಮಾಡ್ಲಿಕ್ಕಾಗಲ್ಲ. ಇವ್ರು ಎಲ್ಲದರಲ್ಲೂ ರಾಜಕೀಯವನ್ನು ಹುಡುಕ್ತಾರೆ. ಅದೇ ರೀತಿಯಲ್ಲಿ ಪ್ರತಿಯೊಂದರಲ್ಲೂ ರಾಜಕೀಯ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಕೂಡ ರಾಜಕೀಯ ವ್ಯಕ್ತಿಯೇ ಇದ್ರೂ ಇರಬಹುದು. ಇದರಿಂದಾಗಿ ತಮಗೆ ಒಂದಿಷ್ಟು ಓಟ್ ಸಿಕ್ಲಿ ಅಂತ ಹೇಳಿ ಕೂಡ ನಿನ್ನೆ ದಿನವನ್ನ ಸೆಲೆಕ್ಟ್ ಮಾಡ್ಕೊಂಡು ಕೂಡ ಅವ್ರು ಹೋಗಿರ್ಬಹುದು. ಅದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಈ ರೀತಿಯಾಗಿ ಥಿಂಕ್ ಮಾಡುವಂತಹ ವಿರೋಧ ಪಕ್ಷದವರು ಅವರು ಕೂಡ ನಿನ್ನೆ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ಬೋದಿತ್ತಲ್ಲ. ರಾಹುಲ್ ಗಾಂಧಿಗೆ ಹೋಗ್ಬೋದಿತ್ತು, ಅಥವಾ ಕೇಜ್ರಿವಾಲ್ಗೆ ಹೋಗ್ಬೋದಿತ್ತು. ಅದೇ ರೀತಿಯಲ್ಲಿ ಈಗ ಯಾರೆಲ್ಲ ಟೀಕೆ ಮಾಡ್ತಾ ಇದ್ದಾರೋ, ಎಡಚರ್ರೋ ಇನ್ನೊಬ್ರು, ಇವರೆಲ್ಲರೂ ಕೂಡ ಹೋಗಿ ಅಲ್ಲಿ ಗಂಗಾ ಎಲ್ಲ ಮುಳುಗಿ ಅಲ್ಲಿ ಬರ್ಬೋದಿತ್ತಲ್ಲ. ಆದ್ರೆ ಇವ್ರು ಮಾಡಲ್ಲ. ಯಾಕಂತ ಹೇಳಿದ್ರೆ, ಒಂದ್ ವೇಳೆ ಇವ್ರು ಏನಾದ್ರೂ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಆಗ ಇನ್ನೊಂದು ಧರ್ಮದವರಿಗೆ ಬೇಸರ ಆಗ್ತದೆ. ಅವ್ರು ಎಲ್ಲಿಯಾದ್ರೂ ನಮ್ಗೆ ಓಟ್ ಹಾಕದೆ ಬೇರೆಯವ್ರಿಗೆ ಓಟ್ ಹಾಕಿದ್ರೆ ತುಂಬಾ ಕಷ್ಟ ಆಗ್ತದೆ ಅಂತ ಹೇಳಿ ಇವ್ರು ಯಾರು ಹೋಗಲ್ಲ. ಆಕ್ಚುಲಿ ನಿಜವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಇದರಲ್ಲಿ ರಾಜಕೀಯ ಬೆಳೆಯನ್ನ ಬೆಳೆಸ್ಕೊಳ್ಳಿ ಪ್ರಯತ್ನ ಪಡ್ತಾ ಇರೋರು ಯಾರು ಇದ್ರೆ ಅದರ ವಿರೋಧ ಪಕ್ಷದವರು ಅಂತಲೇ ಹೇಳ್ಬೋದು. ಅಂದ್ರೆ ಕಾಂಗ್ರೆಸ್ ಇರ್ಬೋದು ಅಥವಾ ಕೇಜ್ರಿವಾಲ್ ತರದವ್ರು ಇರ್ಬೋದು. ಅದು ಬಿಟ್ಟರೆ ನರೇಂದ್ರ ಮೋದಿ ಅವರು ಆ ರೀತಿ ಮಾಡ್ಲಿಕ್ಕೆ ಹೋಗಿಲ್ಲ. ಸಮಸ್ತ ಹಿಂದೂಗಳ ರೆಪ್ರೆಸೆಂಟೇಟಿವ್ ಆಗಿ ಹೋಗಿ ಅಲ್ಲಿ ಸ್ನಾನವನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇವ್ರು ಹೇಳುವ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಗಂಗಾ ನದಿಯಲ್ಲಿ ನರೇಂದ್ರ ಮೋದಿ ಅವರು ಸ್ನಾನ ಮಾಡುವ ಮುಖಾಂತರ ಬೇರೆ ಧರ್ಮದವರಿಗೆ ಬೇಸರವನ್ನು ಉಂಟು ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಅವ್ರು ಕೊಡುವಂತ ಕಾರಣ, ನರೇಂದ್ರ ಮೋದಿ ಅವರು ಕೇವಲ ಹಿಂದೂಗಳಿಗೆ ಮಾತ್ರ ಪ್ರಧಾನಮಂತ್ರಿ ಅಲ್ಲ, ಅದಕ್ಕೆ ಬದಲಾಗಿ ನಮ್ಮ ದೇಶದಲ್ಲಿರುವಂತಹ ಸಮಸ್ತ ಜಾತಿ ಮತ ಧರ್ಮ ಎಲ್ಲರಿಗೂ ಕೂಡ ಅವರು ಪ್ರಧಾನಮಂತ್ರಿ. ಆದ್ರೆ ಇವರು ಈ ಗಂಗಾ ಸ್ನಾನ ಮಾಡುವ ಮುಖಾಂತರ ಉಳಿದವರಿಗೆ ಬೇಸರವನ್ನು ಉಂಟು ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ನರೇಂದ್ರ ಮೋದಿ ಅವರು ಹೋಗಿ ಸ್ನಾನ ಮಾಡಿ ಬಂದ್ರು, ಅದನ್ನ ಫಾಲೋ ಮಾಡೋದ್ರು ಉಳಿದವ್ರು ಮಾಡಬಹುದು, ಇಲ್ಲದಿದ್ರೆ ಬಿಡಬಹುದು. ಅದು ಅವರವರಿಗೆ ಇಷ್ಟಕ್ಕೆ ಬಿಟ್ಟಂತಹ ವಿಷಯ. ಇನ್ನೊಂದು ಏನು ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಈ ರೀತಿ ಸ್ನಾನ ಮಾಡುವ ಮುಖಾಂತರ ಒಂದು ಸಂದೇಶವನ್ನ ಸಮಸ್ತ ಜನರಿಗೂ ಕೊಟ್ಬಿಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ನಾನು ಅವರ ಹಿಂದೂ ಧರ್ಮದ ಯಾವುದೇ ಪದ್ಧತಿ ಇದ್ರೂ ಕೂಡ ಅದಕ್ಕೆ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೇನೆ, ನಾನು ಅದನ್ನ ಪಾಲಿಸ್ತೇನೆ, ಅದು ನಾನು ಓಪನ್ ಆಗಿ ಪಾಲಿಸ್ತೇನೆ ಅಂತಕೊಂಡು ಈ ಗಂಗಾ ಸ್ನಾನ ಮಾಡುವ ಮುಖಾಂತರ ಅವ್ರು ಎಲ್ರಿಗೂ ತೋರಿಸ್ಕೊಟ್ಟಿದ್ದಾರೆ. ಇದಕ್ಕಾಗಿ ಹಿಂದೂಗಳು ಖಂಡಿತವಾಗಿ ಹೆಮ್ಮೆ ಪಡ್ತಾರೆ. ಆದ್ರೆ ಇದರಲ್ಲಿಯೂ ಕೂಡ ರಾಜಕೀಯ ಮಾಡುವಂತಹ ಕ್ಷುಲ್ಲಕ ಬುದ್ಧಿಯವರಿಗೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಷ್ಟೊಂದು ಟೀಕೆ ಮಾಡುವಂತಹ ಅಖಿಲೇಶ್ ಯಾದವ್ ಇರಬಹುದು, ರಾಹುಲ್ ಗಾಂಧಿ ಅಥವಾ ಬೇರೆ ವಿರೋಧ ಪಕ್ಷದವರು ಇದಾರಲ್ಲ, ಇವರೆಲ್ಲ ಈ ರಂಜಾನ್ ಬಂದಾಗ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ನಡ್ಕೊಂತಾರೆ ನೀವು ನೋಡಿದ್ದೀರಾ. ಇಫ್ತಾರ್ ಕೂಟವನ್ನು ನಡೆಸ್ತಾರೆ. ಅದೇ ರೀತಿಯಲ್ಲಿ ಅವರ ಟೊಪ್ಪಿಯನ್ನು ಕೂಡ ಹಾಕೊಂಡು ಅವ್ರ ಜೊತೆಗೆ ಹೋಗಿ ಕೂತ್ಕೊಂಡು ಊಟವನ್ನು ಮಾಡ್ಕೊಂಡ್ ಬರ್ತಾರೆ. ಇದೆಲ್ಲದನ್ನು ನೋಡಿರ್ತೀರ. ಆದ್ರೆ ಆ ಸಂದರ್ಭದಲ್ಲಿ ಅವರಿಗೆ ಹಿಂದೂಗಳ ಭಾವನೆಗೆ ಏನಾದ್ರು ಧಕ್ಕೆ ಆಗ್ತದೆ ಅನ್ನೋ ಒಂದು ಯೋಚನೆ ಬರ್ತದ?
ಖಂಡಿತವಾಗಿ ಬರಲ್ಲ. ಯಾಕಂದ್ರೆ ಆ ಸಂದರ್ಭದಲ್ಲಿ ಇವರು ಸೆಕ್ಯುಲರ್ ಆಗಿರ್ತಾರೆ, ಎಲ್ಲಾ ಧರ್ಮವನ್ನ ನಾವು ಸಮಾನವಾಗಿ ನೋಡ್ತೇವೆ ಅಂತ ತಿಳ್ಕೊಳ್ತಾರೆ. ಆದ್ರೆ ನರೇಂದ್ರ ಮೋದಿ ಅವರು ಹೋಗಿ ಇಲ್ಲಿ ಸ್ನಾನ ಮಾಡಿದ್ರೆ ಇವರಿಗೆ ಇದು ಒಂದು ಧರ್ಮದವರ ಮತಗಳಿಗಾಗಿ ಈ ರೀತಿ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ಲಿ ಶುರು ಮಾಡ್ತಾರೆ. ಬಹುಶಃ ಈ ಕಾಯಿಲೆಗೆ ಯಾವುದೇ ರೀತಿಯಾದಂತಹ ಮದ್ದಿಲ್ಲ ಅನಿಸ್ತದೆ. ಸ್ನೇಹಿತರೆ, ಇದು ನಿನ್ನೆ ನರೇಂದ್ರ ಮೋದಿ ಅವರು ಗಂಗಾ ಸ್ನಾನ ಮಾಡಿದ್ದಕ್ಕಾಗಿ ಹುಟ್ಕೊಂಡಿರುವಂತಹ ಹೊಸ ಹೊಸ ವಿವಾದಗಳು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.